ಹೆಚ್ಚಿನ ನಡುವೆ ಮಳೆಯ ಆರ್ಭಟ ಜೋರಾಗಿದೆ. ಕೇರಳ ಕೊಡಗಿನಲ್ಲಿ ಅಬ್ಬರಿಸ್ತಾ ಇದ್ದಾನೆ ಮಳೆರಾಯ. ಕಾವೇರಿ ಕಿಚ್ಚು ಯಾವ ರೀತಿ ಧಗಧಗಿಸ್ತಾ ಇದೆ ಅಂತಂದ್ರೆ ಕರ್ನಾಟಕ ಬಂದ್ಗೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಮಳೆ ಆರ್ಭಟಿಸ್ತಾ ಇದೆ. ಕೇರಳ ಕೊಡಗಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಸೊ ಹಾಗಾಗಿ ಕಬಿನಿ, ಹಾರಂಗಿ, ಕೆಆರ್ಎಸ್ಗೆ ಒಳಹರಿವು ಹೆಚ್ಚಳ ಆಗ್ತಾ ಇದೆ. ಕೊಡಗು ಜಿಲ್ಲೆಗೆ ಇಂದು ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇವತ್ತು ಕೂಡ ಧಾರಾಕಾರ ಮಳೆ ಸುರಿಯಲಿದೆ. ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಸುರಿತಾ ಇರೋದ್ರಿಂದ ಈ ಮೂರು ನದಿ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೊಡಲಾಗಿದೆ. ಹಾರಂಗಿಗೆ ಬರ್ತಾ ಇದೆ 16,000 ಕ್ಯೂಸೆಕ್ ನೀರು. ಅದರ ಜೊತೆಗೆ 19,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಮೈಸೂರಿನ ಕಬಿನಿ ಡ್ಯಾಂ ಭರ್ತಿಗೆ 1 ಅಡಿ ಮಾತ್ರ ಬಾಕಿ ಇದೆ. ಕಪಿಲಾ ನದಿಗೆ ಹರಿತಾ ಇದೆ 15,000 ಕ್ಯೂಸೆಕ್ ನೀರು. ಕೆಆರ್ಎಸ್ ಡ್ಯಾಂನಲ್ಲಿ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಳವಾಗಿದೆ. ಒಂದು ರೀತಿ ಖುಷಿಯ ಸುದ್ದಿ. ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತಾ ಇತ್ತು. ಒಂದ್ ಕಡೆ ತಮಿಳುನಾಡಿಗರು ಕಾವೇರಿ ನೀರು ಬೇಕು ಅಂತ ಪಟ್ಟು ಹಿಡಿದಿದ್ರೆ, ನಮ್ಮ ಕರ್ನಾಟಕದ ಜನರು ಮಾತ್ರ ನೀರು ಬಿಡಲೇಬಾರ್ದು ಅಂತ ಹೇಳ್ಕೊಂಡು ಸರ್ಕಾರದ ವಿರುದ್ಧ ಕೆಂಡ ಕಾರ್ತಾ ಇದ್ರು. ಈಗ ಸಿಹಿಯ ಸುದ್ದಿ ಏನಪ್ಪಾ ಅಂತಂದ್ರೆ ಕೇರಳ ಕೊಡಗು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಹಾರಂಗಿ, ಸೊ ಅದ್ರ ಜೊತೆಗೆ ಕಬಿನಿ, ಕೆಆರ್ಎಸ್ ಡ್ಯಾಮ್ ಏನಿದೆ ನೀರಿನ ಒಳಹರಿವು ಪ್ರಮಾಣ ಜಾಸ್ತಿ ಆಗ್ತಿದೆ. ಹಾರಂಗಿ ಡ್ಯಾಮ್ ಆಲ್ಮೋಸ್ಟ್ ಭರ್ತಿ ಆಗ್ತಾ ಇದೆ, 1 ಅಡಿ ಮಾತ್ರ ಬಾಕಿ ಇದೆ. ಸೊ ಕಬಿನಿ ಭರ್ತಿಗೂ ಕೂಡ 1 ಅಡಿ ಬಾಕಿ ಇರುವಂಥದ್ದು ಹಾರಂಗಿ ಡ್ಯಾಮ್ ಭರ್ತಿಯಾಗಿದೆ. ಸೊ ಹಾಗಾಗಿ ಕುಡಿಯೋ ನೀರಿಗೆ ಅದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಬೆಳೆಗಳಿಗೂ ಕೂಡ ನೀರು ಸಿಗುವಂಥ ಸಾಧ್ಯತೆ ಇದೆ. ಮಳೆಯಿಂದಾಗಿ ಆತಂಕ ತಗ್ಗಿದೆ. ರೈತರಲ್ಲಿ ಸಂಭ್ರಮ ಮನೆ ಮಾಡಿದೆ. ಇಂದು ಮೈಸೂರು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ.